ಇದು ನಮ್ಮೂರಿನ ಕತೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಹಿರೇಹರಕುಣಿ ಗ್ರಾಮ ಪಂಚಾಯಿತಿ. ಹಿರೇಹರಕುಣಿ ಗ್ರಾಮದ ಊರಿನ ಸಾರ್ವಜನಿಕರಿಗೆ 8 ದಿನಕ್ಕೆ ಒಮ್ಮೆ ಕುಡಿಯುವ ನೀರು ಬರುತ್ತದೆ ಎಂದರು. ಬಿಸಿಲಿನಿಂದ ಕಂಗೆಟ್ಟಿರುವ ಜನರು ಊರಿನಲ್ಲಿ ಕುಡಿಯುವ ನೀರಿಗೆ ಬರಗಾಲ ಪೀಡಿತ ಹಿರೇಹರಕುಣಿ ಗ್ರಾಮ ಆಗಿದೆ. ನಮ್ಮ ಊರಿನಲ್ಲಿ ಬೋರ್ವೆಲ್ ಇದ್ದರೂ ಅವು ಇಲ್ಲವಾಗಿದೆ. ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಹಳವಾಗಿದೆ. ನೀರಿನ ಟ್ಯಾಂಕ್ ಇದ್ದರೂ ನಮ್ಮ ಊರಿಗೆ ಜನರಿಗೆ ನೀರಿನ ಸಮಸ್ಯೆ ಆಗಿದೆ. ಗ್ರಾಮ ಪಂಚಾಯಿತಿಯವರು ಇದರ ಬಗ್ಗೆ ಅವರಿಗೆ ಊರಿನ ಬಗ್ಗೆ ಕಾಳಜಿ ಇರುವುದಿಲ್ಲ. ಗ್ರಾಮ ಪಂಚಾಯಿತಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ಮಂದಿಗೆ ಕುಡಿಯಾಕ ಭಕ್ತರು ಸರ ಆಂಧ್ರದಿಂದ ಭಕ್ತರು ಬರ್ತಾರೆ. ಇದಕ್ಕೆ ಆಂಧ್ರದಿಂದ ಫೋಟೋ ಹೊಡ್ಕೊಳ್ಳಿ ನಿಂತರಿಲ್ಲಾರ ಅಲ್ಲಿ ಕುಂದ್ರಾಕ್ ಬಂದಿಲ್ಲ. ಮತ್ತೆ ನೀರು ಬರೋದು ಯಾವಾಗ್ರಿ? ಇದು ಕಂಟಿನ್ಯೂ ಮತ್ತೆ ಚಲೋ ಇರ್ತೈತಿ. ಬಿಡಂಗಿಲ್ಲ ಬಿಡೋಂಗಿಲ್ಲ. ಅದರ ನೀರು ಒಯ್ಯುದು ಅವನ್ನ ಕುಡಿಯುದು, ಅದಕ್ಕೆ ಬಿಡುದು. ಹಳ್ಳಿ ಸೆರೆ ಕುಡಿಯೋಕೆ ಅನುಕೂಲ ಆಗೈತ್ರಿ. ಊರು ಅಭಿವೃದ್ಧಿ ಅಷ್ಟು ಚಂದ ಐತಿ ನೋಡ್ರಿ. ಪಂಚಾಯತಿಯವರು ಅಷ್ಟು ಇಲ್ಲಿಗ ಮಹಾರಾಷ್ಟ್ರದವ್ರು ಬರ್ತಾರೆ. ಇದಕ್ಕೆ ಈ ದೇವಸ್ಥಾನ ಮಹಾರಾಷ್ಟ್ರದಿಂದ ಭಕ್ತರು ಅದಾರ. ಪಾಪ ಬಂದವರು ನಮ್ಮ ಊರಾನ ಭಕ್ತರಲ್ರಿ. ಅಷ್ಟು ಮಂದಿ ಬೇಲೂರು ಮಂದಿ ಭಕ್ತರು ಭಾಳ ಇರ್ತಾರೆ. ಇಷ್ಟು ಸ್ವಚ್ಛ ಇಟ್ಕೊಂಡ್ರಿ. ಇಷ್ಟು ಸ್ವಚ್ಛ ಐತಿ. ನಮ್ಮೂರು ಅಭಿವೃದ್ಧಿ ಮಾಡ್ತಾರಂತ ಇಷ್ಟ. ಸ್ಮಶಾನ ಮಾಡಕತ್ತಾರ. ಅಭಿವೃದ್ಧಿ ಮಾಡಕ್ಕೆ ಮಾಡಿಲ್ಲ ಇವ್ರು. ಸ್ಮಶಾನ ಮಾಡಕತ್ತಾರ ಇವ್ರು ಮೂರನ್ನ. ನಾವು ಒಟ್ಟು ಬೆಳೆದ ಇದ್ದರಲ್ಲಿ ಸತ್ತರ ಸಾಯಿಲ್ಲ. ಟ್ಯಾಂಕ್ ಪಾಪ ಆಟ ಹುಡುಗರು ಇದು ಐತವ ಫೋಟೋ ಹೊಡ್ಕೊರಿ. ನೋಡ್ರಿ ಇದನ್ನ ಗಲೀಜ್ ನೋಡ್ರಿ. ಹುಡುಗ ಹಿಡ್ಯಾಕ ಬರುವಂತ ಇಲ್ಲೆಲ್ಲ ನೀರ್ ಯಂತ್ರ ಗಲೀಜ್ ನೋಡ್ರಿ. ಸೆರೆ ಪ್ಯಾಕೆಟ್ ನೋಡ್ರಿ. ಇದನ್ನ ಹೆಂಗ ನೋಡ್ರಿ. ಇನ್ನೊಂದು ಇಟ್ಟು ಮುಂದೆ ಕೊಡ್ಬರಿ. ಅಲ್ಲಿ ಅಲ್ಲಿ ನೋಡ್ರಿ ಇವನ್ನ ಜಡ್ ಬರಾಕಲ್ಲ ಈಗ ನಿಲ್ದ ನೋಡ್ರಿ. ಇದನ್ನ ಆಕಾರ ಟ್ಯಾಂಕ್ ನೋಡ್ರಿ. ಗಲೀಜ್ ಮಗಳಾಗಿ ತೆಗಿಯನಾಕತ್ರಿ. ಅದ ನೋಡ್ರಿ. ಗಲೀಜ್ ನೋಡ್ರಿ. ಎಷ್ಟು ಹೊರಸಾಟ ಐತಿ ನೋಡ್ರಿ. ಇಲ್ಲಿ ನೋಡ್ರಿ ಇದನ್ನ ಗಾಡಿ ಲೋಡ್ ಹಾಕೋ ತುಂಬಿದ್ರೆ ಒಂದು ಗಾಡಿ ಲೋಡ್ ಹಾಕೋಬಿಡಿ. ಇದನ್ನ ನೋಡ್ರಿ. ಟ್ಯಾಂಕ್ ಈ ನಮೂನಿ ಕಬಾರ್ ಇದ್ರೆ ಕಾಯಿಲೆ ಬರಕ ನಾ ಬಣ್ಣ ಐತ ನೋಡ್ರಿ. ಆ ಟ್ಯಾಂಕಿಗೆ ಒಳಗೆ ಹೆಂಗ ಐತೆ ಮ್ಯಾಗ ಅಟ್ ಕಾಣ್ತಿದ್ವಿ. ಒಳಗೆ ಹೆಂಗೈತ್ರಿ ಒಳಗಂತ ರೈತ ನೋಡ್ರಿ. 2 ದಿವಸಕ್ಕೆ 12 ಬೋರ್ ಅದಾವ್ರಿ. 6 ಟ್ಯಾಂಕ್ ಅದಾವ ನಮ್ಮ ಊರಿಗೆ. 8 ದಿವ್ಸಕ್ಕೊಮ್ಮೆ ನೀರು ಬರ್ತಾವಂತ. ಬೇಸಿಗೆ ಏನು ಕುಡಿಬೇಕು ನೋಡ್ರಿ ಜನರು. ಅಭಿವೃದ್ಧಿ ಮಾಡ್ರಿ ಊರನ್ನ. ಜನರು ಕೇಳಿ 8 ದಿವಸಕ್ಕೊಮ್ಮೆ ಬರ್ತಾವ್ರಿ. ಶನಿವಾರ ಬಿಟ್ರಲ್ಲ ಮುಂದಿನ ಶನಿವಾರ. ಮತ್ತೆ ಹೆಂಗ್ ಮಾಡ್ದ ನಿಮ್ಮ ನೀರು ಇವನ್ನ ಕುಡಿದ್ರಿ. ಇವನ್ನ ಕುಡಿದು ದವಾಖಾನೆ ಹೋಗ್ಬೇಕು. ಗೌರ್ಮೆಂಟ್ನಾರು ಕಾಲರ ಬಂದೈತಿ, ಡೊಂಗಿ ಜ್ವರ ಬಂದೈತಿ, ಹಕ್ಕಿ ಜ್ವರ ಬಂದಾವ. ಅಲ್ರಿ 2 ದಿನಕ್ಕೊಮ್ಮೆ ಮತ್ತೆ ನೀರು ಬರ್ಲಿಕ್ಕೆ ಮತ್ತೆ ಅದು ಹುಳಾಗ ಮಟನ ನೀರು ಕಾಯ್ಕೊಂಡ ಕುಡಿಬೇಕಲ್ಲ ನೀರು. ನೀರ್ನ್ಯಾಗ ಹುಳಾಗ ಮಟನ ಬಿಡಂಗಿಲ್ಲ. ನೀರ್ ಇರ್ಲಿಲ್ಲ ಅಂದ್ರೆ ಏನು ಹುಳಾಗಿಂದ ಅವಾಗ ಬಿಡೋದು. 8 ದಿನ 10 ದಿನ 12 ದಿನ ಒಂದ್ ನಾಳ ಇಟ್ರು 2-3 ತಿಂಗಳು ಆಗ್ತದೆ. ಎಲ್ಲಾ ಮಂದಿಗೆ ಹೋಯ್ತಿದ್ವಿ. ಇಲ್ಲಿ ನಾಳ ಬರ್ಲಿಲ್ಲ ಅಂದ್ರೆ ಇಲ್ಲಿ ಬಂದ್ ಮಾಡಿಟ್ರು. ಸರಿಯಾಗಿ ನೀರು ಬಿಡಂಗಿಲ್ಲ. ಇದೊಂದು ನಾಳ ಅನುಕೂಲ ಆಗಿತ್ತು. ಈಗ ಕುಡಿಯಾಕರ ಬೇಕಾ ಹೊಸ ನೀರು ಒಯ್ದು ಅಂತೇಳಿ ಇದನ್ನು ಬಂದ್ ಮಾಡಿಟ್ರು. ಆ ಟ್ಯಾಂಕ್ ಇಟ್ಟಾರ ಗುಡಿಯಾಗ. ಯಾವಾಗ ತೊಳಿತಾರೋ ಯಾವಾಗ ಇಲ್ಲ ಅವನ ನೀರು ಒಯ್ದು ಅವನ ಕುಡಿದ್ರು. ನೀರಿಂದ ಮತ್ತೆ ಹೆಂಗ್ ಮಾಡ್ತೀರಿ? ಮತ್ತೆ ಒಳಗೆ ಮಟನ ಅವ್ರೇನು ವಗಾಯ್ತು ಮಾಡಾರಲ್ಲ. ನೀರಿದ್ದು ಎದ್ದದ್ದು ಕೆರೆಯಾಗ ದನಕ್ಕೆ ಕರ್ಕಂಕ್ರೆ ಭಾಳ ವ್ಯತ್ಯಾಸ. ಮತ್ತೆ 8 ದಿನಕ್ಕೆ ನೀರು ಬಂದ್ರೆ ಒಳಗೆ ಹೋಗಿ ಗಲೀಜು ತೋರ್ಸ್ರು ಎಲ್ಲ ತೋರ್ಸ್ಕೊಂಬ. ಇಲ್ಲೇ ಒಳಗೆ ಹೋಗಿ ಬಿಡಿಯಾಗ ಐತಿ ನೋಡಿ ಟ್ಯಾಂಕ್ ಅಲ್ಲ. ತೋರ್ಸ್ಕೊಂಬ ಅದನ್ನ ಆಕಾರ ಎಲ್ಲ ನೋಡ್ತಾರ. ನೀರಿನ ಅದಕ್ಕೆ ಸಂಬಂಧ ಕೇಳೋ ಹಕ್ಕೈತಿ. ಬೇಕಾದ ಕೇಳ್ರಿ. ಅವರು ಮಾಡ್ತಾರ ಮ್ಯಾಗ. ಅವಾಗ ಎಲ್ಲಾರಿಗೆ ಗೊತ್ತಾಕೈತಿ ಊರಿಗೆ.
ಮೇಲಾದ ಕೆರೆಗಳಿಗೆ ಗೊತ್ತಾಗೈತಿ. ಈಗ ನಾಳೆ ಬಂದಾಗ ಸರಿಯಾಗಿ ನೀರು ಬ್ಯಾಸಗಿ ದಿನ ಹೆಂಗ ಏನು ಅನ್ನೋದು ಗೊತ್ತಾಗೈತಿ.